ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಲ್ಲಿ ಕಿರಿಯ ಅಧಿಕಾರಿಗಳ ಮೇಲೆ ಹಿರಿಯ ಅಧಿಕಾರಿಗಳು ದೌರ್ಜನ್ಯವೆಸಗುವುದು ರೂಢಿ, ಅದು ಮಾಮೂಲಿ. ಆದರೆ ಇಲ್ಲೊಬ್ಬ ಕಿರಿಯ ಅಧಿಕಾರಿಗಳೇ ಹಿರಿಯ ಅಧಿಕಾರಿಗಳಿಗೆ ಧಮಕಿ ಹಾಕಿರೋದು, ಸೇರಿಗೆ ಸವಾ ಸೇರಿರುವುದು, ನಿನ್ನ ತಾಕತ್ತೋ ನನ್ನ ತಾಕತ್ತೋ ನೋಡೇ ಬಿಡೋಣ ಅಂದಿರುವುದನ್ನ ಕೇಳೋಣ ಬನ್ನಿ. ಇದು ನಡೆದಿರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಬೆಸ್ಕಾಂ ಘಟಕದಲ್ಲಿ ನಡೆದಿರುವಂತಹ ಘಟನೆ. ಒಂದೇ ಕಾಲ್ನಲ್ಲಿ 4 ಮಂದಿ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿರ್ತಕ್ಕಂಥದ್ದು ಬೆಸ್ಕಾಂನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಆಡಿಯೋ. ಏನಂದ್ರು ಮಹೇಂದ್ರ ಈಗ ಹಿಂಗೆ ಒಂದ್ ನಿಮಿಷ ಇರು. ನಾಳೆಯಿಂದ ನಿನ್ ಮೀಟರ್ ರೀಡರ್ ಕೆಲಸ ಮಾಡು, ಜೈ ಕೆಲಸ ಮಾಡ್ಬೇಡ, ಸರಿನಾ? ನಾನು ಹಾಕ್ಸ್ಕೊತೀನಿ, ಮಾಡಿಸು. ಆಯ್ತು. ಏನ ನಾನ್ರಿ ಹೇಳಬಲ್ರಿ ನಾನು. ಅಣ್ಣ ಓಪನ್ ಚಾಲೆಂಜ್ ಮಾಡಿದ್ರೆ ಮಾಡ್ಲಿ, ಆಮೇಲೆ ನಾನು ಯಾರೋ ತೋರಿಸ್ತೀನಿ. ಆಯ್ತು, ತೋರಿಸಿ, ನಾನು ಮಾಡ್ತೀನಿ. ಒಬ್ಬ ರೈತರ ಜಮೀನಲ್ಲಿ 11 KV ಜಂಪ್ ತುಂಡಾಗಿರುತ್ತೆ. ಇದರ ಬಗ್ಗೆ ಆ ಸಂಬಂಧಪಟ್ಟಂತ ರೈತ ಕೋಡಂಬಳ್ಳಿ ವಿದ್ಯುತ್ ಘಟಕಕ್ಕೆ ಕರೆ ಮಾಡಿ ತಿಳಿಸ್ತಾರೆ. ಕರೆ ಮಾಡಿ ತಿಳಿಸಿದ್ರು ಕೂಡ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಆ ರೈತ ಅವ್ರಿಗೆ ಬೇಕಾಗಿರ್ತಕ್ಕಂತಹ ರಾಮನಗರ ತಾಲೂಕಿನ ಬನ್ನಿಕುಪ್ಪೆ ಬೆಸ್ಕಾಂ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ಕಿರಿಯ ಜೆಇ ಆದಂತಹ ಸತೀಶ್ ರವರಿಗೆ ಕರೆ ಮಾಡಿ ಅವರು ಈ ವಿಚಾರವನ್ನ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭವಾಗುತ್ತೆ. ಒಂದೇ ಕರೆಯಲ್ಲಿ 4 ಮಂದಿ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡ್ತಾರೆ. ಯಾರ್ಯಾರಪ್ಪ ಅಂತಂದ್ರೆ ಕೋಡಂಬಳ್ಳಿ ಬೆಸ್ಕಾಂ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ಪ್ರಭಾರಿ ಸಹಾಯಕ ಜೆಇ ಮಹೇಂದ್ರ ಅವರು, ಅಲ್ಲದೆ ಬೆಸ್ಕಾಂನ AWE ಆದಂತಹ ಶಿವರಾಜ್ ಹೆಗಡೆ ಅವರು, ಅಲ್ಲದೆ ರಾಮನಗರ ಬನ್ನಿಕುಪ್ಪೆ ಬೆಸ್ಕಾಂ ಉಪಘಟಕದ ಕಿರಿಯ ಇಂಜಿನಿಯರ್ ಆದಂತಹ ಸತೀಶ್ ರವರು, ಅಲ್ಲದೆ ಲೈನ್ಮೆನ್ ಪಾರ್ಸಪ್ಪನವರು, 4 ಮಂದಿ ಒಂದೇ ಕರೆಯಲ್ಲಿ ಕಾನ್ಫರೆನ್ಸ್ ಕಾಲ್ನಲ್ಲಿ ಚರ್ಚೆ ನಡೀತದೆ. ಮಹೇಂದ್ರರವರು ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಧಮಕಿ ಹಾಕುವಂತ ರೀತಿಯಲ್ಲಿ ಮಾತನಾಡ್ತಾರೆ. ತಾನೊಬ್ಬ ಅವರ ಕೆಳಗಿನ ಅಧಿಕಾರಿ ಅನ್ನೋದು ಕೂಡ ಮರ್ತು, ನನಗ್ ಗೊತ್ತು ನೀನು ಏನ್ ಮಾಡ್ಬೇಕು ಅಂತ, ನಿನ್ನ ತಾಕತ್ತೋ ನನ್ನ ತಾಕತ್ತೋ ನೋಡೇ ಬಿಡೋಣ, ಸೇರಿಗೆ ಸವಾ ಸೇರ್, ಏನ್ ಗೊತ್ತಿಲ್ವಾ ಯಾರ್ಯಾರು ಏನೇನು ಅಂತಕ್ಕಂಥದ್ದನ್ನೆಲ್ಲ ಬರೀ ಏಕವಚನ ಪದ ಬಳಕೆನೇ ಮಾಡ್ತಾರೆ. ಇದರಿಂದ ಮಾನಸಿಕವಾಗಿ ಜರ್ಜರಿತರಾಗ್ತಾರೆ ಶಿವರಾಜ್ ಹೆಗಡೆ ಅವರು. ಇದು ಏನಿದು ಈ ವ್ಯವಸ್ಥೆ ಅಂತಕ್ಕಂಥದ್ದು. ಆದರೆ 4 ಮಂದಿ ಕಾನ್ಫರೆನ್ಸ್ ನಲ್ಲಿ ಮಾಡಿರ್ತಕ್ಕಂತಹ ಒಂದು ಆಡಿಯೋ ವೈರಲ್ ಎಲ್ಲ ಕಡೆ ಬೆಸ್ಕಾಂನ ಗ್ರೂಪ್ಗಳಲ್ಲಿ ಹರಿದಾಡ್ತದೆ. ಶಿವರಾಜ್ ಹೆಗಡೆ ಅವರು ಇದರ ಬಗ್ಗೆ ಮನನೊಂದು ಸಂಬಂಧಪಟ್ಟಂತಹ ರಾಮನಗರ ಬೆಸ್ಕಾಂನ ಕಾರ್ಯನಿರ್ವಹಣಾ ಅಭಿಯಂತರಿಗೆ ಒಂದು ದೂರನ್ನ ಸಲ್ಲಿಸ್ತಾರೆ. ನಂತರ ಅಂದ್ರೆ ಯಾವ ರೀತಿ ದೂರು ಸಲ್ಲಿಸ್ತಾರೆ ಅಂತಂದ್ರೆ 1.5 ಪುಟಗಳು ದೂರನ್ನ ಕೊಡ್ತಾರೆ. ಗಂಭೀರವಾದ ಆರೋಪಗಳನ್ನ ಮಾಡಿ ಮಹೇಂದ್ರ ಅವ್ರ ಮೇಲೆ ದೂರನ್ನ ನೀಡ್ತಾರೆ. ಒಂದು ನಿಕ್ಕರ್ನಲ್ಲಿ ಹೋಗಿ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಿಕ್ಕರ್ನಲ್ಲಿ ಕೆಲಸ ಮಾಡುವಾಗ ಸ್ಥಳೀಯರೇ ಆಗ್ಬೋದು, ಅವರ ಕೆಳಗಿನ ಅಧಿಕಾರಿಗಳ ವರ್ಗ ಆಗ್ಬೋದು, ಅವರ ಕೆಳಗಿನ ಲೈನ್ಮೆನ್ಗಳಾಗ್ಬೋದು, ಒಂದು ರೀತಿಯಾದಂತಹ ಅವರಿಗೆ ಮುಜುಗರವನ್ನ ತಂದೊಡ್ಡುತ್ತೆ. ಆದ್ರೆ ಸಭೆ ಮಧ್ಯದಲ್ಲಿ ಎದ್ದು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಯಾರಾದ್ರೂ ನಿಮ್ಗೆ ಬಂದಂತಹ ಇದು ನಿಮ್ಮ ವ್ಯಾಪ್ತಿಗೆ ಒಳಪಡತಕ್ಕಂತಹ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ನೀಡಿ ಅಂತಂದ್ರೆ ಆರೈಕೆ ಉತ್ತರ ಕೊಡುವಂತಕ್ಕಂಥದ್ದು, ಉದ್ದಟತನದಿಂದ ಮಾತನಾಡ್ತಕ್ಕಂಥದ್ದು, ಹಲವಾರು ರೀತಿಯಾದಂತಹ ಅಸಭ್ಯ ವರ್ತನೆ ತೋರ್ತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥದ್ದು ಅವರು 1.5 ಪುಟ ದೂರಿನಲ್ಲಿ ದಾಖಲಾಗಿದೆ. ಆ ದೂರು ಬೆಂಗಳೂರಿನ ಬೆಸ್ಕಾಂ SC ಅವ್ರಿಗೂ ಕೂಡ ಹೋಗ್ತದೆ. ಆದರೆ ದೂರು ಕೊಟ್ಟು ದೂರನ್ನ ಯಾವ ಕೊಡ್ತಾರೆ ಅಂದ್ರೆ 12/3/2026 ಕೊಡ್ತಾರೆ. 12/3/2026 ಆದರೂ ಈಗ 5ನೇ ತಿಂಗಳು ನಡೀತಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕೂದಲೆಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಧಿಕಾರಿಗಳು. ಈ ಅಧಿಕಾರಿಗಳು ಯಾರ ಕಪಿಮುಷ್ಟಿಗೆ ಒಳಗಾಗಿದ್ದಾರೆ, ಯಾವ ಆಮಿಷಕ್ಕೆ ಒಳಗಾಗಿದ್ದಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗುತ್ತೆ. ಪ್ರಿಯ ವೀಕ್ಷಕರೇ ನೋಡಿ, ಕಿರಿಯ ಅಧಿಕಾರಿ ಧಮಕಿ ಹಾಕುವ ಮಟ್ಟಿಗೆ ಬೆಳೀತಾರೆ ಅಂತಂದ್ರೆ ಇವರ ಹಿಂದೆ ಯಾವ ಮಟ್ಟಿಗೆ ರಾಜಕೀಯ ನಾಯಕರ ಒಂದು ಕೃಪೆ ಇದೆಯೋ, ಇಲ್ಲ ಅಧಿಕಾರಿಗಳ ದೊಡ್ಡ ಮಟ್ಟದ ಕೃಪೆ ಇದೆಯೋ ಅಂತ. ಮಹೇಂದ್ರ ಅವರು ಯಾರನ್ನು ಕೂಡ ಕೇರಿಲ್ದೇನೆ ಮಾತನಾಡ್ತಾರೆ ಅಂತಂದ್ರೆ ಅವರಿಗೆ ರಾಜಕೀಯ ಪಡಸಾಲೆಯಲ್ಲಿ ಎಷ್ಟು ಗೌರವ ಇದೆ, ಎಷ್ಟು ಪ್ರಭಾವ ಇದೆ ಅಂತಕ್ಕಂಥದ್ದು. ಆ ಪ್ರಭಾವನೆ ಕೂಡ ಅಧಿಕಾರಿಗಳನ್ನ ಅಂದ್ರೆ ರಾಮನಗರದ ಕಾರ್ಯನಿರ್ವಹಣಾ ಅಭಿಯಂತರನ್ನ ಕಟ್ಟಿ ಹಾಕಿದೆ, ಬೆಂಗಳೂರಿನ SC ಅವರನ್ನ ಕಟ್ಟಿ ಹಾಕಿದೆ. ಎಲ್ಲ ಅಧಿಕಾರಿಗಳು ಕಟ್ಟಿ ಹಾಕಿದಾಗ
ಪ್ರಾಮಾಣಿಕ ದಕ್ಷ ಹಿರಿಯ ಅಧಿಕಾರಿಗಳಿಗೆ ಎಲ್ಲಿ ಬೆಲೆ ಸಿಗುತ್ತೆ? ನೀವೇ ಹೇಳಿ. ಇಂತಹ ಅಧಿಕಾರಿಗಳು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಇರಬೇಕೇ? ನೀವೇ ಹೇಳಿ. ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸುವರೆ ಕಾದು ನೋಡಬೇಕು. ಪ್ರಿಯ ವೀಕ್ಷಕರೇ, ಇಷ್ಟೆಲ್ಲ ಮಾಡಿ ಕೂಡ ಮೇಲ್ಮಟ್ಟದ ಅಧಿಕಾರಿಗಳು ನನ್ನ ರಕ್ಷಣೆಗೆ ನಿಂತಿಲ್ಲ ಅನ್ನುವಂಥ ಕೊರಗು AW ಶಿವರಾಜ್ ಹೆಗಡೆ ಅವ್ರಿಗೆ ಆದ್ರೆ ಅವ್ರು ಮಾನಸಿಕವಾಗಿ ನೊಂದು ನಾನೇ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ಯಾಕೆಂತಂದ್ರೆ ನನಗೆ ಮರ್ಯಾದೆ ಇಲ್ಲದಿರ್ತಕ್ಕಂತಹ ಇಲಾಖೆಯಲ್ಲಿ, ಆದರೂ ಕೂಡ ನನ್ನ ಇಲಾಖೆಯಲ್ಲಿ ನನ್ನ ಕೆಳಗಿನ ಅಧಿಕಾರಿ, ನನ್ನ ಕೆಳಗಿನ JE ನನ್ನನ್ನು ಶೋಷಣೆ ಮಾಡಿದಾಗ ನಾನು ಇಲ್ಲಿ ಇದ್ರೆ ಏನು ಪ್ರಯೋಜನ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದಂತಹ ಶಿವರಾಜ್ ಹೆಗಡೆ ಅವರು ಸ್ವಯಂ ಪ್ರೇರಿತಗಾಗಿ ವರ್ಗಾವಣೆಗೆ ಮುಂದಾಗಿದ್ದಾರೆ. ಒಬ್ಬ AW ಶಿವರಾಜ್ ಹೆಗಡೆ ಅಂತವ್ರಿಗೆ ನ್ಯಾಯ ದೊರಕಿಲ್ಲ ಅಂತಂದ್ರೆ ಜನಸಾಮಾನ್ಯರ ಗತಿ ಏನು? ಏನಂದ್ರು ಮಹೇಂದ್ರ ಈಗ ಹಿಂಗೆ? ಮಹೇಂದ್ರ ಒಂದ್ ನಿಮಿಷ ಇರು. ನಾನ್ ಕತ್ತಡ ನಾಳೆಯಿಂದ ನಾನ್ ಗೊತ್ತಾಗದಣ. ನಾಳೆಯಿಂದ ನೀನ್ ಮೀಟರ್ ರೀಡರ್ ಕೆಲಸ ಮಾಡು, JE ಕೆಲಸ ಮಾಡ್ಬೇಡ, ಸರಿನಾ? ನಾನು ಹಾಕ್ಸ್ಕೊತೀನಿ, ಕೊಟ್ಟು ಮಾಡಿಸು. ನೀನಾರ ಹೇಳ್ಕೊಂಡ್ಕಪ್ಪ, ಆಯ್ತು. ನೀನಾರ ಹೇಳ್ಕೊಂಡ್ಕಪ್ಪ, ಏನ ನೀನಾರ ನಾನ್ರಿ AW ರೀ ನಾನು. ನೀನ್ ನನ್ಗೆ AW ನನಗೆ ತೋರ್ಸಿದೆ. ಮಹೇಂದ್ರ ಒಂದ್ ನಿಮಿಷ. ಏನ್ ಸಿಂಗಲ್ ಕನ್ಸೂಮರ್ ಗೆ ನಿಮ್ಮ ಲೈಮನ್ನು ಸಂಗಪ್ಪ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಇಲ್ದೇನೆ ಇರೋದಕ್ಕೆ AW ಮಾತಾಡವ್ರೆ. ಸರ್ ನಾನ್ ತಗೋಬೇಡಿ ಸರ್, ನಾ ಯಾವತ್ತಿದ್ದು ಸರ್ ಪಾರ್ಟಿಗಳನ್ನ ಯಾವತ್ತು ಬಿಟ್ಕೊಡ್ಲಿಲ್ಲ ಸರ್ ನಾನು. ಸರ್ ನಾನ್ ತಾವ್ ರೆಕಾರ್ಡಿಂಗ್ ಇದೆ ಸರ್, ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಲ್ಲ ಸರ್, ನಾನ್ ತಾವ್ ರೆಕಾರ್ಡಿಂಗ್ ಇದೆ, ನಿಮ್ಗೂ ಕಳಿಸ್ತೀನಿ ಸರ್ ನಾನು. ತಾಕತ್ ಬಗ್ಗೆ ಯಾಕಪ್ಪ ಮಾತಾಡ್ತೀಯ? ಮಹೇಂದ್ರ ಸಾಯಿ ಒಂದ್ ನಿಮಿಷ. AW ವಿಚಾರ ಹಂಗ್ ಮಾತಾಡ್ಬಿಡಮ್ಮ ಮಹೇಂದ್ರ, ಯಾಕೆ ಹಂಗ್ ಮಾತಾಡ್ತೀಯ? ಸರ್ ಈಗ ಲೈಮನ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅನ್ನೋದು ಸರಿ ಅಲ್ಲ ಸರ್. ಅದು ಈಗ ಅಲ್ಲಿ ಸ್ಪಾಟ್ ಸರ್ ನಾವ್ ಹೋಗ್ಲಿಲ್ಲ ಅಂದ್ರೆ ಅದೊಂಥರ ಸರ್. ಮಹೇಂದ್ರ ಈಗ್ಲೇ ಹೇಳ್ತಾ ಇದೀನಿ, ನಿನ್ನ ಗೊತ್ತು ಹಾಕ್ಸ್ಕೊಳೋದು. ಮಹೇಂದ್ರ ನೀನ್ ಯಾಕೆ ಹಂಗ್ ಮಾತಾಡ್ತಾ ಇದೀಯಾ ಮಹೇಂದ್ರ? ಗೌರವ ಅಲ್ಲ ಸಾಹೇಬ್ರು ಏನಾದ್ರು ಅಂತ ಮಾಡ್ತವ್ರೆ ಬೇಕು ಅಂತ. ಯಾರು? ನಾವು ಅವನ ಪ್ರಧಾನ ಕುಮಾರ ಕರ್ಕೊಂಡ್ ಬೇಕು ಅಂತ ಕುಡಿಸೋದು ಯಾರನ್ನ? ಅದನ್ನ ಮಾಡ್ಕೊಂಡೆ ಬೇಕು ಅಂತ ನಾನು ಚೆಕ್ ಮಾಡ್ತವ್ರೆ. ಇವಾಗ ನಾನು ಚೈನ್ ಮಾಡ್ಬಿಡ್ತೀನಿ, ನಾನಿಲ್ಲ ಹೋಯ್ಯ ಕಾಲಿಂದ ಹಾಕ್ಬಿಡ್ಲೆ. ಮಹೇಂದ್ರ ಏನ್ ಮಾಡಿದ್ರು ಸಾಹೇಬ್ರು? ಏನ್ ಬಂದ್ರು? ಇಲ್ಲ ಬಿಡಲ್ಲ, ಈಗ ನಿನ್ ಮೇಲೆ ಬಿಡುದಿಲ್ಲ ಅವ್ರನ್ನ. ನನ್ನ ಹಾಗೆ ಬಿಡ್ಲೆ ನನ್ನ ಆಯ್ತು ನೋಡಬಿಡೋಣ ನಿಮ್ಮಲ್ಲ ಸರ್. ಆಯ್ತು. ಇನ್ನ ಏನ್ ಏ ಮಾಡೋದು ಮಹೇಂದ್ರ ಇವೆಲ್ಲ ಯಾಕೆ ಮಹೇಂದ್ರ ಇವೆಲ್ಲ? ಬಿಡಿತಾರಾಯ್ತು. ಬೇಡ ಬಿಡಪ್ಪ, ನಾನು ನಾಳೆ ಮೀಟರ್ ರೀಡರ್ ಕೆಲಸ ಮಾಡು, ಆಯ್ತಾ? ಮಾಡ್ತೀನಿ, ನಾನು ಆಯ್ತು ಗೊತ್ತಲ್ಲ. ಮಾಡು ಮಾಡು ಯಾರ್ಯಾರ ಆಯ್ತು. ಕೆಲ್ಸ ಮಾಡ್ತೀನಿ ನಾನು ಏ ಗೊತ್ತಲ್ಲ. ಮಾಡ್ರಿ, ಆಯ್ತು ಮಾಡ್ರಿ. ನನ್ನ ಕೆಲ್ಸ ಮಾಡ್ಸ್ಬೇಕು. ಆಯ್ತು ಮಾಡ್ಬೇಕು. ಮಾಡ್ರಿ. ಹಲೋ ಮಾಡ್ತೀನಿ. ಸರ್. ಹಾ ಏ ಸಂಗಪ್ಪ ಅದೇನ್ ಹೋಗಿ ಇದ್ ಮಾಡಪ್ಪ ಅದೇನು. ಈ ರೆಕಾರ್ಡಿಂಗ್ ಇಡೀ ಡಿವಿಷನ್ ಕಳಿಸ್ತೀನಿ. ಹಲೋ ತಲೆನೇ ಸರ್. ಕಟ್ಕೊಳ್ಳಲ್ಲ, ಯಾರ್ಗೆ? ತಲೆನೇ ಕಟ್ಕೊಳ್ಳಲ್ಲ ನಾನು. ಸರ್ ಒಂದ್ ನಿಮಿಷ ಸರ್. ನಾನು ನಮ್ಮ ಅಪ್ಪನ ಕುಡಿತೀನಿ, ನಾನು ಅಪ್ಪನ ಕುಡಿತೀನಿ, ಜಯರಾಮನ್ ಕುಡಿತೀನಿ. ಹಾ ಸರ್ ಒಂದ್ ನಿಮಿಷ ಸರ್, ನಾ ಟ್ರಬಲ್ ನೋಡ್ಬೇಕು. ನಾ 7 ಗಂಟೆ ಸ್ವಲ್ಪ ಕೇಳಿ ಸರ್. ನಾ ಇಲ್ಲಿ ಟ್ರಬಲ್ ಅಟೆಂಡ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು ಸರ್. ನಾನು ಮಾಡ್ತೀನಿ. ಸರ್ ನಾನ್ ಏನಂದೆ ಸರ್, ಇವತ್ತು ಎಷ್ಟೊತ್ತಿದ್ದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್. ಪಾರ್ಟಿನೂ ಇಲ್ಲಿ ಜಮೀನ್ ತಾವೇ ಅವ್ರ ಸರ್. ಒಂದ್ ನಿಮಿಷ ನೀನ್ ಕಟ್ ಇವತ್ತು ಹೇಳಿದ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದ ಅವ್ರಿಗೆ. ಆಯ್ತು ಅಟೆಂಡ್ ಮಾಡ್ರಿ. ಸರ್ ಈಗ ಅವ್ರ ಜಮೀನ್ ತಾವೇ ಹೋಗ್ಬಿಟ್ಟು ಹಾ ಜಮೀನ್ ತಾವ್ ಹೋಗ್ಬಿಟ್ಟು ಅವ್ರ ಜಮೀನ್ ಸುತ್ತಮುತ್ತಾನೆ ಇದೀನಿ ಸರ್. ಈಗ ಟ್ರಬಲ್ ನೋಡ್ಕೊಂಡ್ ಗದ್ದೆ ಬೈಲ್ ಬಿಟ್ಟಲೇನೆ ಹಾ ಅದ್ EFR ಏನ್ ಟ್ರಬಲ್ ಆಗಿದೆ ಆ ಟೈಮಲ್ಲಿ ಎಲ್ಸಿತ್ ಬಂದ್ಬಿಟ್ಟು ನಿಮ್ದು ಮಾಡಿ ಕೊಟ್ಬಿಟ್ಟೆ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೇನೆ ಬಂದಿದ್ದೀನಿ ಸರ್. ಈಗ ಅವರು ಅಲ್ಲಿ ಜಮೀನ್ ತಾವೇ ಅವ್ರೆ ಸರ್. ಆಯ್ತಾಯ್ತು. ನಾನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅನ್ನೋದು ಇದಲ್ಲ ಸರ್. ಅದು ಈಗ ಒಬ್ಬ ಲೈಮನ್ ಆದವನ್ಗೆ ಸರ್ ಒಂದ್ ನೀವು ರೆಸ್ಪಾನ್ಸ್ ಅಲ್ಲ ಸರ್. ಈಗ ಸತೀಶ್ ಸರ್ ಹೇಳಿದ ಹಂಗೆ ಸರ್. ಈಗ ಸತೀಶ್ ಸರ್ ನಿಮ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತೆಲ್ಲ ಹೇಳಿದ್ದು. ಆಯಪ್ಪ ಫೋನ್ ಮಾಡಿ 15 ಆಗಲ್ಲ. ನಮ್ದು ಮಾಡ್ತಾ ಇಲ್ಲ, ಬಂದು ಹೇಳಿದೀನಿ 2-3 ಸರಿ ಸರ್. ಈಗ ಸರ್ ನಾನ್ ತಾವು ಪಾರ್ಟಿ ಫೋನ್ ಮಾಡಿದ್ದು ನಾನ್ ತಾವ್ ಎಲ್ಲಾ ಡೀಟೇಲ್ಸ್ ಇರ್ತದ. ಇವತ್ತೇ ಮಾಡೋರ ಸರ್ ಪಾರ್ಟಿ ಸರ್. ನಂಗೆ 15 ದಿನದಿಂದ ಈ ಗದ್ದೆ ಬೈಲಿಂದ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್ ನಂಗೆ. ಇನ್ನೊಂದ್ ಹೇಳ ಸಂಗಪ್ಪ ಅವರು ಕೊಡಮಳ್ಳಿ ಸ್ವಲ್ಪ ಒಳ್ಳೆ ವ್ಯಕ್ತಿ. ನಾಳೆಕ್ಕೆ ಬೇಕು ಅಂದ್ರೆ ಇಲ್ಲ ಸರ್ ಸಿದ್ದಪ್ಪ ನಾಳೆ ಬೇಕು ಅಂದ್ರೆ ನಿಮ್ಗೆಲ್ಲ ಸಪೋರ್ಟ್ ಆಗಿ ನಿಂತ್ಕೋತಾರ ಅವರೆಲ್ಲ ಶ್ರಮಜೀವಿಗಳು ಅಷ್ಟೇ. ಬಿಟ್ರೆ ನಂಗೆ ಇನ್ನೇನು. ನಾನು ಸರ್ 9 ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ಸರ್. ಕೋಡಂಬಳ್ಳಿ ಕ್ಯಾಂಪೇ ನೋಡ್ತಾ ಇದೀನಿ ಸರ್ ನಾನು. ಸರ್ ನನ್ ಬದ್ಲು ನಾ ಕೆಲ್ಸ ಮಾಡಲ್ಲ ಅಂದ್ಬಿಟ್ಟು 4 ಜನ ಕೇಳಿ ಸರ್ ಮಾಡಲ್ಲ ಅಂದೆ ಸರ್. ನಾನು ಬೇಕಾ ನಿಮ್ಗೆ ಎಲ್ಲಿ ಬೇಕಾ ಅಲ್ಲಿ ತೆಗೆದ್ ಹಾಕಿ ಸರ್. ನನಗೇನು ಇಲ್ಲೇ ಮಾಡ್ಬೇಕು ಅನುಭವ ಇಲ್ಲ. ಬಾಳೆ ಹಾಕಿದಾರಂತೆ ಆಯ್ತು ಸರ್. ಈಗ ಟ್ರಬಲ್ ಎದ್ದು ಮಾಡ್ತೀನಿ ಅಂದ್ಬಿಟ್ಟೆ ಮಹೇಂದ್ರ ಸುಮ್ನೀರ್. ಮಹೇಂದ್ರ ಇವರು
ರಾಜಕೀಯ ಮಾಡಿದ್ರೆ ರಾಜಕೀಯ ಇವ್ರಿಗಿಂತ ನನ್ ಮಾಡಕ್ ಗೊತ್ತದೆ. ಯಾರ್ರಿ ರಾಜಕೀಯ ಮಾಡ್ತಾರ ಯಾರಪ್ಪ? ಮಹೇಂದ್ರ ಸಾಹೇಬ್ರು ಏನ್ ಹೇಳಿ ಸುಮ್ನಿರ್ ಯಾರು ಮಹೇಂದ್ರ. ರಾಜಕೀಯ ಮಾಡ್ತಾವ್ರಿ? ಹ್ಮ್. ರಾಜಕೀಯ ಏನ್ ಮಾಡ್ತಾವ್ರೆ? ಮಾಡೋರ್ ಗೊತ್ತಾಗ್ತದೆ. ಈಗ ನಾಳೆಯಿಂದ ನೀವು ಸರ್, ಈಗ ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ ಬಿಡು. ನಾನು ಹಾಕ್ತೀನಿ ಓಎಂ ನಾಳೆ ಕುಂತ್ಕೊಂಡು ಇವ್ರ ಹತ್ರ ಯಾರ್ಗ ಹಾಕ್ತೀನಿ ಯಾರಿಗಾರೊಬ್ರಿಗೆ ಹಾಕ್ಲಿ. ನನ್ ಗೊತ್ತಾಗ್ಬೇಕು. ಹಾ ಹ್ಮ್. ಮಹೇಂದ್ರ ಆಯ್ತು ಸುಮ್ನಿರ್ ಬಾಯ್ ಮುಚ್ಚು. ಏನಾಯ್ತೆ ನಿಮ್ ಕೈಲಿ ಇವೆಲ್ಲ ಕೇಳ್ಬೇಕು. ಹಾ ಏನು ಮಹೇಂದ್ರ ಮಾಡ್ಲೇಬೇಕು ಅವ್ರು. ಆಯ್ತು ಮಾಡಿಸ್ತೀನಿ ಮಹೇಂದ್ರ ಸುಮ್ನಿರ್ ನೀನು. ಮಾಡಿಸ್ತೀನಿ ಬಿಡು. ಇಲ್ಲ, ಇಲ್ಲ, ನೀ ಏನ್ ಮಾತಾಡ್ಬೇಡ ಸುಮ್ನಿರು. ಸಂಗಪ್ಪ ಅವ್ರು ನೋಡ ಅದೇನಪ್ಪ ನೋಡಪ್ಪ ಅದೇನ್ ಸಂಗಪ್ಪ. ನೋಡೇ ಬಿಡುವ. ಸರ್ ಇಲ್ಲಿ ಮಹೇಂದ್ರ. ಅಟೆಂಡ್ ಮಾಡ್ಬಿಟ್ಟು ಹೋಗ್ತೀನಿ ಸರ್. ಇಲ್ಲಿ ಯಾವ್ದೋ ಒಂದು ಪಿನ್ ಡಿಸ್ಕೋ ಸೌಂಡ್ ಆಯ್ತಂತ ಸರ್ ಗದ್ದೆ ಬೆಳೆಲ್ಲ ಅಲ್ಲೇ ಇದೆ ಸರ್ ಈಗ. ಸರಿ ಸರಿ ಆಯ್ತು ಅದೇ ನೋಡು ಸಂಗಪ್ಪ ಅದೇ ನೋಡು. ಆಯ್ತು ಆಯ್ತು ಸರ್, ಮಾತಾಡಿ ಸರ್ ನಾನು. ಅವ್ರೆಲ್ಲ ಮಡಿಕೊಂಡ್ ಕೂತವ್ರೆ. ನಾನೇನು ಮಾಡ್ಲಿಲ್ಲ. ನನ್ನ ಏನ್ ಮಾಡ್ತಾರೆ ನೋಡ್ತೀನಿ. ಆಮೇಲೆ ಮಾಡ್ತೀನಿ. ಆಮೇಲೆ ನಾನ್ ಹಾಕ್ತೀನಿ ಆಮೇಲೆ ಮಿಕ್ಕಿದ್ದು. ಹಾಕಪ್ಪ ಅದೇನೇನ್ ಹಾಕ್ತೀರಿ ಆಮೇಲೆ ಹಾಕ್ರಿ ಹಾಕ್ತೀನಿ. ಹಾಕ್ರಿ ತೋರ್ತೀನಿ. ಹಾಕ್ರಿ ಹಾಕ್ರಿ. ತೋರ್ತೀನಿ ಕಣ್ರಿ. ಬಿಡ್ಬಿಡ್ತೀನ. ಮಹೇಂದ್ರ ಸುಮ್ನಿರ್ ಮಹೇಂದ್ರ ನೀನೇನು. ಮಹೇಂದ್ರ ಭಾಷೆ ಕರೆಕ್ಟ್ ಇರ್ಬೇಕು. ನನ್ ಮಕ್ಳಿಗೆ ಭಾಷೆ ಕರೆಕ್ಟ್ ಇರ್ಬೇಕು. ಕೂತವ್ರೆ. ನಾನು ಅಪ್ಪನ ಭಾಷೆ ಕರೆಕ್ಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಮಹೇಂದ್ರ ನಿಂಗೆ ಸಾಹೇಬ್ರು ಹಿಂಗೇನು ಮಾತಾಡ್ತಾರ ಮಹೇಂದ್ರ. ಒಂದ್ ಮಾತು ಇಲ್ಲ. ನೀನು ಏನು ಕಳ್ಳನ್ ಮಕ್ಳು ಮಡಿಗೆ ಹೋಗ್ತಿದ್ರಿ ನೀವು. ನಿಮ್ ಪರವಾಗಿ ನಾವ್ ಒಂದು ಬೈಲ್ಲ. ನಿಮ್ಗೆ ಏನ್ ಬೈಲ್ಲ. ಕಳ್ಳನ್ ಮಹೇಂದ್ರ. ಮಕ್ಳು ಹೋಗ್ತಿದ್ವಿ. ಹ್ಮ್ ನಾವ್ ಮಾತಾಡ್ತೀವಿ ಸಾಹೇಬ್ರು ಏನು ಮಾತಾಡ್ಲಿ ಬಿಡ ಮಹೇಂದ್ರ. ಅಣ್ಣ ಓಪನ್ ಚಾಲೆಂಜು ಮಾಡಿದ್ರೆ ಮಾಡ್ಲಿ. ಆಮೇಲೆ ನಾನು ಯಾರೋ ತೋರಿಸ್ತೀನಿ. ಆಯ್ತು ತೋರ್ಸಿ ನಾನ್ ಮಾಡ್ತೀನಿ ಅದೇನ್ ತೋರ್ಸ್ರಿ. ಆಯ್ತು ಮಾಡ್ಲೇಬೇಕು. ಮಾಡ್ಬೇಕು. ಇದು ಓಪನ್ ಸಂಗಪ್ಪ ಅದೇ ನೋಡು ಸಂಗಪ್ಪ. ಅದೇನ್ ತೋರ್ಸ್ರಿ. ಹ್ಮ್ ಆಯ್ತು ಅದೇನ್ ಅಟೆಂಡ್ ಮಾಡ್ರಿ ಪರ್ಸಪ್ಪ ಮಾತಾಡ್ತೀನಿ. ತೋರಿಸ್ತೀನಿ. ನೀವೇನು ತೋರಿಸಿ ಆಮೇಲೆ ನಾನು ತೋರಿಸ್ತೀನಿ. ಆಯ್ತು ತೋರ್ಸಿ. ಮಹೇಂದ್ರ ಸಾಹೇಬ್ರು ಏನ್ ಮಾತಾಡಿದ್ರು ಕೇಳ್ಬಿಡಿ. ನಾನ್ ಬೇರೆ ಕೇಳ್ಬಿಡಿ. ಮಹೇಂದ್ರ ಸಾಹೇಬ್ರು ಏನ್ ಮಾತಾಡೋದು ಸುಮ್ನಿರು ಮಹೇಂದ್ರ. ಏನಿದು ಸಾಹೇಬ್ರು ಏನ್ ಮಾತಾಡಿದ್ರು ನಿಮ್ ವಿಚಾರ ಬಗ್ಗೆ ಏನ್ ಮಾತಾಡಿದ್ರು? ಮತ್ತೆ ಏನ್ ಸಾಹೇಬ್ರು ಏನ್ ಮಾತಾಡ್ಲಿ ಸುಮ್ನಿರು ಆಯ್ತು. ಅಲ್ಲ ಕಳ್ಳನ್ ಮಕ್ಳನ್ನ ಬಡಿಕೊಂಡು ಕೆಲಸ ಮಾಡಿಸ್ತವ್ರೆ. ನಾನು ಅಪ್ಪನ ಮುಡ್ತೀನಿ. ನನ್ಗೆ ಯಾಕೆ ಗೊತ್ತಾಯ್ತು ಸುಮ್ನಿರು ಆಯ್ತು. ಮಾಡತ್ತಪ್ಪ. ಮಹೇಂದ್ರ